ಕಳ್ಳ ಈ ಮನೇಲೆ ಮೇಡಮರೇ ಇರೋದು. ಅವ್ರ ಹೆಂಡ್ತಿ ತಗೊಂಬಂದು ಕೊಟ್ಲು ನನ್ನ ಕೈಗೆ, ಆವಾಗಲೇ ಮೊಬೈಲ್ ತಗೊಂಬಂದು ಕೊಟ್ಟವಳೆ. ಈ ಮನೇಲೆ ಇರೋದ ನನ್ನ ಮಗ. ಯಾರಿದ್ದೀರಾ ಮನೇಲಿ? ಹೊರಗಡೆ ಬನ್ನಿ. ಯಾರಿದ್ದೀರಾ ಮೇಡಮರೇ? ಬರ್ರಿ. ಅತ್ತೆ ಬಾರತ್ತೆ, ನಿನ್ನ ಮಗನ ಕರ್ಕೊಂಡು. ಅಜ್ಜಿ ಬಾ, ಪೊಲೀಸ್ನವ್ರು ಬಂದವ್ರು ಬಾ. ಇವನೇ ಮೇಡಮರೇ, ಇವನೇ ಕಳ್ತನ ಮಾಡೋದು, ಮೊಬೈಲ್ ಹೊತ್ಕೊಂಡಿರೋದು ಇವನೇನೆ. ಏನು ಕಳ್ತನ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿನಗೆ? ಯಾಕೆ ಈ ರೀತಿ ಮಾಡಿದೆ? ನೋಡು, ನಿನ್ನ ಹತ್ರನೇ ಮೊಬೈಲ್ ಇತ್ತು ಅಂತೇಳಿ ನಮಗೆ ಪ್ರೂಫ್ ಸಿಕ್ಕಿದೆ. ನಾವು ಟ್ರ್ಯಾಕ್ ಮಾಡಿದ್ದೀವಿ, ಟ್ರ್ಯಾಕ್ ಮಾಡಿಸಿದ್ದಾರೆ ಎಲ್ಲ ನಮಗೆ. ಪ್ರತಿಯೊಂದು ಎಲ್ಲ ಡೀಟೇಲ್ಸ್ ಕಳಿಸಿದ್ದಾರೆ. ನೀನು ಫೋನ್ ತಗೊಂಡಿದ್ಯಾ ಇವ್ರದ್ದು ಅಂತ ಹೇಳಿ. ಗೊತ್ತಾಗೋದಿಲ್ವಾ ಇಂಥ ಕೆಲಸ ಮಾಡೋದಕ್ಕೆ? ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ. ಇವ್ರು ಕಂಪ್ಲೇಂಟ್ ಮಾಡಿದ್ದಾರೆ, ನಮ್ಮ ಮೊಬೈಲು ಮತ್ತು ನನ್ನ ಗಂಡನ ಪರ್ಸ್ ಎಲ್ಲ ಎತ್ಕೊಂಡಿದ್ದಾರೆ ಅಂತ. ನಾನು ತಗೊಂಡಿಲ್ಲ. ಯಾರು ಹೇಳಿದ್ದು? ಯಾರು ಹೇಳಿ? ನಾನು ತಗೊಂಡಿಲ್ಲ. ಚಲೇ ಬಾಯಿ ಮುಚ್ಕೊಂಡಿರೋ. ಎಲ್ಲ ನಮ್ಮ ಹತ್ರ ಸಾಕ್ಷಿ ಐತೆ, ಮಾತಾಡಬೇಡ. ಎಲ್ಲ ಪ್ರತಿಯೊಂದನ್ನು ಸಾಕ್ಷಿ ಇಟ್ಕೊಂಡು ನಾವು ಬಂದಿರೋದು. ನೀನು ಎಲ್ಲೇ ಫೋನ್ ಎಲ್ಲೇ ಅಡ್ದು ಸಿಗಿರೋ, ನೀನು ಫೋನ್ ಸ್ವಿಚ್ ಆಫ್ ಆಗಿಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲ, ಸಿಮ್ ತೆಗ್ದಿಲ್ಲ. ಅದು ಎಲ್ಲಿದೆ ಅಂತೇಳಿ ಪರ್ಫೆಕ್ಟಾಗಿ ಕಂಡುಹಿಡಿತಾರೆ. ಎಂತೆಂಥದೋ ಕಂಡುಹಿಡಿತೀರ, ಅದನ್ನು ಕಂಡುಹಿಡಿಯೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀಯನೋ ನೀನು? ಬಂದು ಜೀಪ್ ಹತ್ಕ ಬರಲೇ, ಸುಮ್ಮನೆ ಮಾತಾಡ್ತಾನೆ. ಜೀವಿತ ಮಾತಾಡೆ, ಹೇಳೆ ಜೀವಿತ. ನಾನೇನು ಮಾತಾಡಲ್ಲಪ್ಪ, ನಾನು ಯಾಕೆ ಹೇಳಕ್ಕೆ ಹೋಗಲ್ಲ. ಇಲ್ಲಿ ನೋಡ್ರಿ ಮೇಡಮ್ರೆ, ಅವನು ಕುಡಿತಾನೆ, ನೀರು ಒಂದಿಟ್ಟು ಹಾಕ್ಯಾನವನೇ. ಅವ್ನಿಗೆ ಕುಡ್ದಾಗ ಏನು ಮಾಡ್ತೀನಿ ಅಂತ ಗೊತ್ತಾಗಲ್ಲ. ಅವ್ನಿಗೆ ಜ್ಞಾನನೇ ಇರಲ್ಲ ಮೇಡಮ್ರೆ. ಮನೆಯಾಗ ಹಂಗೆ ಯಾತಂದ್ರೆ ಅದನ್ನೇ ತಂಬ್ತಾನೆ, ಯಾತಂದ್ರೆ ಅದನ್ನೇ ಬಚ್ಚಿಕೆಂಬ್ತಾನೆ. ಅವ್ನಿಗೆ ಜ್ಞಾನ ಇರಲ್ಲ. ಕುಡ್ದಾಗ ಅವ್ನಿಗೆ ಯಾತು ಗೊತ್ತಾಗಲ್ಲ. ಕುಡ್ದಾಗ ಅವ್ನಿಗೆ ಏನು ಮಾಡ್ತೀನಿ ಎಂಬುದು ಗೊತ್ತಾಗಲ್ಲ ಮೇಡಮ್ರೆ. ಕುಡ್ದಾಗ ಹಂಗೆ ಮಾಡ್ತಾನೆ. ಕುಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾ? ಬೇರೆಯವ್ರೇ ಆಗಿದ್ರೆ ನಿಮ್ಮ ಮೇಲೆ ಈ ರೀತಿ ನಿಮ್ಮ ಮೊಬೈಲ್ ಆಗಿರ್ಬೋದು, ನಿಮ್ಮ ಪರ್ಸ್ ಆಗಿರ್ಬೋದು, 10,000 ರೂಪಾಯಿ ದುಡ್ಡು ಆಗಿರ್ಬೋದು, ಇದನ್ನೆಲ್ಲ ಎತ್ಕೊಂಡಿದ್ದು ಮಾತ್ರಕ್ಕೆ ಸುಮ್ಮನೆ ಬಿಟ್ಬಿಟ್ಟಿದ್ರಾ ನೀವು? ಸುಮ್ಮನೆ ಬಿಟ್ಬಿಡ್ತಿದ್ರಾ? ಹೇಳಮ್ಮ, ಸುಮ್ಮನೆ ಬಿಟ್ಬಿಡ್ತಿದ್ರಾ ನೀವು? 10,000 ರೂಪಾಯಿ ದುಡ್ಡು ಬಂದಿಲ್ಲ, ಪರ್ಸನು ಮತ್ತು ಮೊಬೈಲು ಕೊಟ್ಟವ್ರೆ. ಇನ್ನು 10,000 ರೂಪಾಯಿ ದುಡ್ಡು ಬಂದಿಲ್ಲ. ಇನ್ನು 10,000 ರೂಪಾಯಿ ದುಡ್ಡು ಬರ್ಬೇಕು ನಮಗೆ. ಇಲ್ಲ ಮೇಡಮ್ರೆ, ಅವನು ಗೊತ್ತಿದ್ರೆ ತಾಂತಿರ್ಲಿಲ್ಲ. ಕುಡಿದಿಲ್ದಾಗ ನೋಡ್ರಿ, ನೀನೇನೇ ಇದು ಮಾಡಿದ್ರು ಅವನಂತೂ ಏನೋ ಮಾಡೋಕ್ಕೋಗಲ್ಲ ಅಂತವ. ಕುಡಿದಿಲ್ದಾಗ ನನ್ನ ಮಗ ದೇವ್ರಾಗಿರ್ತಾನೆ. ದೇವ್ರಿದ್ದಂಗೆ ಇರ್ತಾನೆ ಮೇಡಮ್ರೆ. ಈ ಕುಡ್ದಾಗ ಅವ್ನಿಗೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಅದಕ್ಕೆ ಇದೊಂದು ಸತಿ ಕ್ಷಮಿಸ್ಬಿಡಿ ಮಲಮ್ಮ, ಬಿಡು. ಇದೊಂದು ಸತಿ ಬಿಟ್ಬಿಡು. ಇನ್ನೇನು ಮಾಡೋಕ್ಕಾಗತ್ತೆ, ಅವನಿಗೆ ಗೊತ್ತಾಗಲ್ಲ. ಕುಡಿದಿಲ್ದಾಗ ನೋಡಿ, ನೀನು ಎಷ್ಟೇ ನೀನು ಬಂದು ಮಾತಾಡ್ಸಿ, ನಿನ್ನ ಜಪ್ಪ ಅಂದ್ರೆ ಅವ್ನು ಮಾತಾಡಲ್ಲ. ಇವಾಗ ನೋಡಿ ಹೆಂಗೆ ಮಾತಾಡ್ತಾನೆ. ನನಗೆ ಗೊತ್ತಿಲ್ಲ, ಹಿಂಗಿದ್ದಿದ್ರೂ ನಾನು ಮಾಡ್ತಿರ್ಲಿಲ್ಲ. ನನಗೆ ಏನಾನ ಒಂದಿಟ್ಟು ಒಂದೊಂದ್ಸತಿ ತಲೆ ಸರಿ ಇರಲ್ಲ, ಹಂಗಾಗುತ್ತೆ. ಏನು ಮಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ. ಇವಾಗ ಹೆಂಗೆ ಗೊತ್ತಾ ನನಗೆ? ಈಗ ಯಾರ ಮೈ ಮೇಲನ ದೆವ್ವನ ಏನಾನ ಬಂದಿರುತ್ತಲ್ಲ, ದೆವ್ವ ಇರೋ ತಕ್ಕ ಹಂಗೆ ಆಡ್ತಾ ಇರ್ತಾರೆ. ಆಮೇಲೆ ಕೇಳಿದ್ರೆ ಅಯ್ಯೋ ನಾನು ಹಂಗೆ ಮಾಡೇ ಇಲ್ಲ ಅಂತಾರಲ್ಲ, ಹಂಗೆ ನಾನೀಗ ಒಂದೊಂದು ತಡೆ ಹಂಗೆ ಆಗುತ್ತೆ. ಅದು ಯಾಕೋ ಏನೋ ಗೊತ್ತಿಲ್ಲ. ನೋಡು, ಸರಿಯಾಗಿ ಉದಾಹರಣೆ ಕೊಡ್ತಾ ಇದ್ದಾನೆ. ಈಗ ಅವರು ಇವಾಗ ನನ್ನ ಕೋಮ್ಲಮ್ಮ ಅಂತ ಅಂದ್ಕೊಂಡಿರ್ತಾರೆ. ನನ್ನ ಮೇಲೆ ಯಾವ್ದಾನ ದೆವ್ವ ಬರುತ್ತೆ ಮೇಡಮ್. ದೆವ್ವ ಬಂದಾಗ ನಾನು ಅದೇನೆಲ್ಲಿ ಮಾಡಿರ್ತೀನಿ ನನಗೆ ಗೊತ್ತೇ ಆಗಲ್ಲ. ಆಮೇಲೆ ಬಿಟ್ಟ ಮೇಲೆ ಹೇಳಿದ್ರೆ ಅಯ್ಯೋ ನಾನು ಹಿಂಗೆ ಮಾಡಿದ್ನ ಅಂತ. ಹಂಗೆ ನಮ್ಮ ಹುಡುಗ ಕುಡ್ದಾಗ ಅವ್ನು ಏನು ಮಾಡ್ತೀನಿ ಎಂಬುದು ಗೊತ್ತಾಗಲ್ಲ ಅವನಿಗೆ. ಕುಡಿದಿಲ್ದೆಲ್ಲ ಇಳಿದ್ಮೇಲೆ ಅಯ್ಯೋ ನಾನು ಹಂಗೆ ಮಾಡಿದ್ನಿ ಅಂತಾನೆ. ಅವ್ನಿಗೆ ಗೊತ್ತಾಗಲ್ಲ ಮೇಡಮ್ರೆ. ಬಿಡ್ರಿ, ಇದೊಂದು ಸತಿ ಏನಾನ ತಪ್ಪಾತು. ಮಾಲಮ್ಮ ಬಿಡು, ಫೋನು ಅದನ್ನು ನೀವು ಸಿಕ್ಕೈತಲ್ಲ. ಸಿಕ್ಕಿದ್ರು ಬಿಡಲ್ಲ ನಾವು. ಅದೆಂಗೆ ಬಿಡ್ತಾರೆ? ನಿಮ್ಮಂಥರ ಆಗಿದ್ರೆ ಬಿಡ್ತಿದ್ರೇನೆ. ನಾವಂತ ಕೇಸ್ ವಾಪಸ್ ತಗೊಂಬಲ್ಲ. ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ಅರೆಸ್ಟ್ ಮಾಡ್ತಾರೆ. ಇವಾಗ ಅವನ ಹತ್ರ ಫೋನ್ ಐತೆ ಅಂತ ಎಲ್ಲ ಟ್ರ್ಯಾಕ್ ಮಾಡಿಸಿ ಎಲ್ಲ ಇದನ್ನು ಮಾಡಿದ್ದೀವಿ ನಾವು. ಅಲ್ಲ, ಇವನಿಗಿಂತ ಕೆಲಸ ಮಾಡೋಕ್ಕೆ ಎಷ್ಟು ಧೈರ್ಯ ಬಂತು? ಅವ್ರ ಮನೆ ಹತ್ರ ಬಂದೆಲ್ಲ ತಗೊಂಡು ಬಂದಿದ್ದಾನಲ್ಲ. ಮತ್ತು ನಾವೆಲ್ಲ ಕಳ್ದೈತೆ ಅಂತೇಳಿ ಮಾತಾಡ್ತಿದ್ವಿ, ಇಲ್ಲೆಲ್ಲ ಮಾತಾಡ್ತಾ ಇರೋದು ಗೊತ್ತಾಯ್ತಲ್ಲ. ಆಮೇಲೆ ಅವ್ನು ತಗೊಂಬಂದು ಕೊಡಬೇಕಲ್ಲ. ನೀವಾದರೂ ತಗೊಂಬಂದು ಕೊಡಬೇಕಾ? ನೀವಾದರೂ ತಂದು ಕೊಡ್ಬೇಕಾಯ್ತಾನೆ. ಈಗೆಲ್ಲ ಕಂಪ್ಲೇಂಟ್ ಕೊಟ್ಟವ್ರು ಏನಾದ್ರು ಗೊತ್ತಾದ ಮೇಲೆ ಎಲ್ಲ ಟ್ರ್ಯಾಕ್ ಎಲ್ಲ ಮಾಡಿಸಿದ್ದಾದ್ಮೇಲೆ ತಗೊಂಬಂದು ಕೊಟ್ಟಿರೋದು ಇವರು. ಎಲ್ಲ ಗೊತ್ತಾದ ಮೇಲೆ ತಾಮಂದು ಕೊಟ್ಟಿರೋದು. ಈಗ ಯಾರು ತಾಮಂದು ಕೊಟ್ಟರು? ಸಾಸೇನೆ ತಗೊಂಬಂದು ಕೊಟ್ಲು ನಮಗೆ ಎಲ್ಲಾನ. ಈಗ ತಾಂಬಂದು ಕೊಟ್ಟು ಎಲ್ಲ ಹೇಳಿದ್ಲು. ನಾನು 10,000 ರೂಪಾಯಿ ದುಡ್ಡು ಕೊಡಬೇಕು ಅಷ್ಟೇ. ಅವಳೆ ತಾಂಬಂದು ಕೊಟ್ಟವಳೆ. ಜೀವಿತ ನೋಡು, ಇಷ್ಟಿರಬೇಡ. ತಗೊಂಡೋಗಿ ಕೊಟ್ಟಿರೋದು ನೋಡು. ಇವಳು ಭಾರಿ ಇದ್ದಾಳೆ ಇವಳು. ಯಪ್ಪ ನೋಡಿ ಎಂಥದ್ದು ಮಾಡ್ತಾ ಇದ್ದಾಳೆ ಇವಳು ಜೀವಿತ ಅಂಬಳು. ಬಾರಿ ಹೇಳು ಬಾರಿ ಹೇಳು ಬಾ. ನಾನು ಯಾವತ್ತು ಮಾತಾಡಲ್ಲ. ಏನನ್ನ ಮಾಡ್ಕೊಂಬ್ಲ ಅವಳೇಲಿ. ನನ್ನ ಗಂಡು ಕುಡ್ದಾಗ ಜ್ಞಾನ ಇರಲ್ಲ, ಅವ್ನು ಏನು ಮಾಡ್ತಾನೆ ಅಂಬದು ನನಗೆ ಗೊತ್ತಿಲ್ಲ ಅಂತ ಅವನು ಪೊಲೀಸ್ನಸ್ತಾಗೆ. ಇವಳು ನೋಡಿ ಹೆಂಗೆ ಇದು ಮಾಡ್ತಾಳೆ. ಬಾರಿ ಇವಳು. ಬಂದು ಜೀಪ್ ಹತ್ಕೊಬಾ ಅಂತ ಹೇಳ್ತಾ ಇರೋದು ನಿನಗೆ. ಅರೆಸ್ಟ್ ಮಾಡ್ತಾ ಇದೀನಿ, ನಿನ್ನ ಮೇಲೆ ಕಂಪ್ಲೇಂಟ್ ಬಂದೈತೆ. ಇದೊಂದು ಸತಿ ಬಿಡ್ರಿ, ಇದೊಂದು ಸತಿ ದಮ್ಮಯ್ಯ ಅಂತೀನಿ. ಇದೊಂದು ಸತಿ ಬಿಡ್ರಿ. ಸರಿಯಾಗಿ 4 ತೀಡಬೇಕಾಗುತ್ತೆ. ನಮ್ಮ ಕೆಲಸ ನಾವೇನು ಮಾಡಬೇಕು ಅದನ್ನು ನಮ್ಮ ರುಚಿ ನಾವು ತೋರಿಸ್ಬೇಕಾಗುತ್ತೆ. ಸುಮ್ಮನೆ ಬಾಯಿಲಿ
ಜೀಪ್ ಹತ್ಕಬಾ. ಅಲ್ಲ ಏನೋ ಅವನಿಗೆ ಗೊತ್ತಾಗಲ್ಲ ಕಣೆ ಮಲಿ, ಏನು ಅವನ್ನ ಪೊಲೀಸ್ನನ್ನ ಕರೆಸಿ ಅರೆಸ್ಟ್ ಮಾಡಿಸ್ತೀಯಾ? ಗೊತ್ತಾಗಲ್ಲ ಅಂತ ಹೇಳ್ತಿರಲ್ಲಕ್ಕ, ಮತ್ತೆ ನೀವಾದ್ರೂ ತಗೊಂಬಂದು ಕೊಡ್ಬೇಕು ತಾನೇ. ಹಾಂ, ಮೊಬೈಲ್ ಐತೆ, ಪರ್ಸ್ ಐತೆ ನಮ್ಮ ಮನೆಗೆ ಅಂತ. ನೀವು ಎಂತೆಂಥ ಕೆಲಸ ಮಾಡಿದೆ ಅಂತ ಸ್ವಲ್ಪ ಯೋಚನೆ ಮಾಡಿರಿ. ಅಯ್ಯೋ ಹೋಗಪ್ಪ ಹೋಗು. ಅಲ್ಲ ಏನೋ ಅವನಿಗೆ ಗೊತ್ತಾಗಲ್ಲ ಕಣಪ್ಪ ಅಂತ ಹೇಳಿರೆ, ಅವನಿಗೆ ನಮ್ಮ ಮನೆಯಾಗೆ ಆಗ್ಲಲ್ಲ ಏನು ಮಾಡ್ತೀನಿ ಎಂಬುದು ಗೊತ್ತಾಗಲ್ಲ ಅಂತ ಪೊಲೀಸ್ನವ್ರ ಕೈಗೆ ಹಿಡ್ಕೊಟ್ಟಿರು ನೀವು. ಏನು ಒಂದು ಮೊಬೈಲ್ಗೆಲ್ಲ ನಾವೇನಂತ ಮೊಬೈಲ್ ಏನು ಕಂಡಿಲ್ಲ. ನಮಗೆ ಗೊತ್ತಿಲ್ಲ, ಗೊತ್ತಿದ್ರೆ ತೀರ ನಾವು ತಂದು ಕೊಡ್ತಿದ್ವಿ. ಯಾರು ಮಾಡ್ದಿಲ್ಲ, ತಪ್ಪೇನು ಮಾಡಿಲ್ಲ. ಇನ್ನು ನೆನ್ನೆ ಮೊನ್ನೆ ಬಂದು ಊರಕ್ಕೆ ನನ್ನ ಮಗನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀಯಲ್ಲೇ. ಇವಾಗ ಮತ್ತೆ ಕರೆಸ್ತೀನಿ. ನೀನು ಹಿಂಗೆ ಮಾತಾಡಿರಿ, ಕಂಪ್ಲೇಂಟ್ ಕೊಟ್ಟಿರೋದಕ್ಕೆಲ್ಲ ನೀನು ನನ್ನ ಮೇಲೆ ಜಾಗಕ್ಕೆ ಬಂದ್ರೆ ತಿರ್ಗಾ ನಿಮ್ಮ ಮೇಲೆ ಕೊಡ್ಬೇಕಾಗುತ್ತೆ ನೋಡಿ, ಹೇಳಿರ್ತೀನಿ. ನೋಡಿ ನೆನ್ನೆ ಮೊನ್ನೆ ಬಂದು ಏನು ಜೋರು ಮಾಡ್ತೀಯ ನಮ್ಮ ಮೇಲೆ ನೀನು? ನೋಡ್ರಿ, ನೆನ್ನೆ ಮೊನ್ನೆನಾದರೂ ಬರಲಿ, ಯಾವಾಗಾದರೂ ಬರಲಿ, ನೀನು ಅದನ್ನು ಕೇಳೋ ಅಂಥ ಅವಶ್ಯಕತೆ ಇಲ್ಲ. ನೀವು ಯಾರು ಬಂದಿಲ್ಲ ನಮ್ಮನ್ನು ಕೇಳೋ ಅಂಥದ್ದೇನಿಲ್ಲ. ನೆನ್ನೆ ಮೊನ್ನೆ ಆದರೂ ಬರಲಿ, ಯಾವಾಗಾದರೂ ಕೊಡೋ ಅಂಥದ್ದು ಐತೆ. ಏನು ಇವರೇನು ನೀವೇನೇನು ಕೊಂಡ್ಬಿಡ್ಕಡಿಲ್ಲ ಬಾರಕ್ಕ. ಮತ್ತೆ ನೋಡಿ ಇವಳು ಒಳಕ್ಕೆ ಅದೇ ಹೋಗ್ತಾ ಇದ್ದಾಳೆ. ಹೊರಟಿರ್ಬೇಡ ಈ ಜೀವಿತಾಂಬಳು. ನೆನ್ನೆ ಮನೆ ಬಂದವಳೆ ಇವಳು, ಆಸ್ತಿ ಹಿಡ್ದಾಳೆ ಇವಳು. ಓಡಾಡ್ತಿರ್ಲಿಲ್ಲ ಅಂತ ಕಾಣೆ, ಈಗ ಓಡಾಡ್ಕೊಂಡು ಈಗ ಒಂದಿಟ್ಟು ಚೆನ್ನಾಗೈದ್ನಿ ಅಂತ ಸೆಲಕ್ ಪುಲ್ಲಕ್ ಕಂಬ್ತಾಳೆ. ಮಾನ ಮರ್ಯಾದಿಲ್ಲದ್ಲವಳಿ, ಇಲ್ಲಿ ತೋರಿಸ್ಕೊಂಬಕ್ ಬಂದವಳೆ ಎಲ್ಲಾರ್ಗು. ಬೇವರ್ಸಿನ ಮುಂಡೆ ಎಲ್ಲ ಹಾಳು ಮಾಡಕ್ಕೆ ಬಂದವಳೆ. ಇನ್ನು ನೆನ್ನೆ ಮೊನ್ನೆ ಬಂದು ಸೇರ್ಕೊಂಡು ಊರಾಗಿ ಆಲೆ ಇಂಥವೆಲ್ಲ ಮಾಡಕ್ಕೆ ನಿಂತ್ಕೊಂಡವಳೆ. ಇನ್ನು ನೆನ್ನೆ ಮೊನ್ನೆ ಬಂದಾಳು. ಆಗ ಜಯ್ಯಿ, ಆ ಶಾಂತಮ್ಮ, ಆ ಸಂಗೀತ, ಆ ಗಗ್ಗಿ ಎಲ್ಲ ಇಲ್ಲೊಂದು ಹೇಳ್ಕೊಡ್ತಾರೆ. ಆ ಸಂಗೀತನೂ ಒಳ್ಳೆಯಳಲ್ಲ. ಆ ಜಯಮ್ಮ ಹೇಳ್ಕೊಡ್ತಾಳೆ. ಜಯಮ್ಮನೂ ಅಷ್ಟೇ. ಆ ಜಯಮ್ಮನ ಶಾಂತಮ್ಮ ಇದ್ದಾರಲ್ಲ, ಅವರಬ್ಬಬ್ಬ ಅಕ್ಕ ತಂಗಿಯರು, ಅವ್ರು ಬೋಲು ಒಳ್ಳೆಯವರಲ್ಲ, ಜಯಮ್ಮನು ಶಾಂತಮ್ಮ. ಗೊತ್ತಾಯ್ತು ನನಗೆ ಯಾವ್ಯಾವ ಹೇಳಲ್ಲ ಇದ್ರಾಗೆಲ್ಲ ಪಿತುರಿ ಮಾಡ್ಯವ್ರೆ ಅಂತ. ಸರಿಯಾಗಿ ಮಾಡ್ತೀನಿ ತಡೆ. ಅಲ್ಲ ಇವಳು ನೋಡಿ ಒಂದು ಮಾತು ಹೇಳಂಗಿಲ್ಲ ನೋಡಿ, ಅದೇ ಒಳಕ್ಕೆ ಹೋದ್ಲೇನ ನೋಡಿ. ಈ ಮಂಗ್ಳಿನ ನೋಡಲ್ಲ, ಈ ಮಂಗ್ಳಿನ, ನಮ್ಮ ಜೀವಿ ಮಂಗ್ಳಿನ. ಅಲ್ಲ ನೋಡು, ಒಂದು ಮಾತು ಹೇಳೆ ಅಂತಂದ್ರೂ ಉಸಿರು ಬಿಡಂಗಿಲ್ಲ, ಬಾಯ್ ಬಿಡಂಗಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದಾಳೆ. ಕರ್ಕೊಂಡು ಹೋಗ್ಲೇಳು, 9 ಕಾಲನು ಒಯ್ದಾಳೆ ನಮ್ಮ ಇವಳು. ಭಾರಿ ಇದ್ದಾಳೆ. ನಾನೇನು ಅಂದ್ಕೊಂಡಿದ್ದೆ, ಅಲ್ಲ ಫೋನು ಎಲ್ಲ ತಗೊಂಡೋಗಿ ಕೊಟ್ಟವಳು ನೋಡಮ್ಮ ಅವಳಿಗೆ, ಮಾಳಿ ಅಲ್ಲ ಅವಳು, ಮಾಳಿ. ಕರೆ ಮಾಡಿ ಅವಳು. ಕರೆ ಮಾಡಿ ಅಂತಲೇ ಕರಿಬೇಕಿನ ಮೇಲೆ ಇಂದಾನ. ಮಾಲಿ ಅಲ್ಲ ಅವಳು, ಕರೆ ಮಾಡಿ. ಇಲ್ಲಿ ಬಂದವಳು ಕರೆ ಮಾಡಿ. ಊರು ಕೆಡ್ಸಿ ಅಲ್ಲಿಂದಾನ ಗಂಡನ ಕರ್ಕೊಂಡು ಇಲ್ಲಿ ಬಂದವಳು. ಪ್ಯಾವನಂತ ಗಂಡನ ಕರ್ಕೊಂಡು, ಪ್ಯಾವನಂತ ತಮ್ಮ, ಪ್ಯಾವ್ ಅಂತ ಗಂಡ. ಇಬ್ರು ಬಡಸಟಕ್ಕಿಲ್ಲ. ಅವ ಅಜ್ಜ ನೋಡ, ಅವ ಅಜ್ಜ ಹಂಗೆ ಇದ್ದಾನೆ. ಅಯ್ಯಪ್ಪ ದೇವ್ರಿ, ಅವ್ನು ಗಂಡನ ನೋಡಿ ರುಂಬಕ್ಸರ್ ಬರಲ್ಲಂತ. ಅವನೇನಂತ ಮದುವೆ ಅಲ್ಲ, ಶಿಸ್ತ. ಯಪ್ಪ ಥೂ, ಹೆಂಗಾದ್ಲು ಏನೋ ನನಗಂತೂ ನೆನೆಸ್ಕೊಬಿಟ್ರೆ ಯಪ್ಪ ವ್ಯಾಕ್ಲಿಕ್ಕೆ ಬರುತ್ತೆ. ಯಪ್ಪ ಮಕ ನೋಡಿ ಸಾಕಣತೆ. ಶಿಸ್ತ ಅವ್ನು ಹೆಂಗನ ಮದುವೆ ಆದ್ಲ ಏನೋ. ಅಯ್ಯಪ್ಪ ನೋಡ, ಅವ್ನು ಇರೋದು ನೋಡಲ್ಲ ಹೆಂಗ ಇದ್ದಾನೆ. ಯಪ್ಪ ದೇವ್ರಿ, ಅವ ಅಜ್ಜನ ಹಂಗೆ ಇದ್ದಾನೆ, ಅವ್ರ ಅಪ್ಪಯ್ಯೋ. ಅಯ್ಯೋ ದೇವ್ರಿ, ನಾನೇನೋ ಅಂದ್ಕೊಂಡಿದ್ದಮ್ಮ. ನೋಡ ಕರೆ ಮಳಿಗೆ ಎಷ್ಟಿರಬೇಡ. ನೋಡ ಅವಳು ಎಂಥದ್ದು ಮಾಡ್ತಾ ಇದ್ದಾಳೆ. ನನ್ನ ಮೊಮ್ಮಗನ್ನೇ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ತಾಳಲ್ಲ, ಇವಳಿಗೆ ಇನ್ನಿವಟ್ಟಿರಬೇಡ ಅಂತಾರ. ಅದೇ ಮತ್ತೆ. ಅಲ್ಲ ಇವಳ್ದೇನ ನಾವೇನೋ ತಿಂದಿದ್ದೀವಿ, ನಾವೇನಾರು ಮಾಡಿದ್ವಿ, ತಾಣ ಕೊಟ್ಟ ಮೇಲೆ ಇನ್ಯಾಕೆ? ಅದೇ ಇವಳನ್ನ ಚಾರ್ ತಕಮ್ಮ ನಡಿ ಇಲ್ಲಿ. ಇವಳನ್ನ ಅತ್ತೆ ಇಲ್ಲಿ ಇಕ್ಕೆಂಬ್ಲೇಬಾರ್ದು, ನೋಡಿ ಗದ್ಬಿಸ್ಬೇಕು ಹೇಳ್ತೀನಿ ಅವ್ರ ಮನೆಗೆ. ಇವಳು ನಾವಿಲ್ಲಿ ಇಕ್ಕೊಂಡು ಬಿಡತ್ತ ಅಂತೇಳಿ ನನ್ನ ಮಗ ಕುಡ್ಕ ಅಂತ ನೋಡ್ಕೊಂಡ್ವಲ್ಲ, ಅದಕ್ಕೆ ನನ್ನ ಮಗ ದುಡಿದಿದ್ದು ರೊಟ್ಟಿ. ನನ್ನ ಮಗನ ನಾವು ಇರೋನ ಮಗ, ನಾವು ಯಾವಾಗಲೂ ಹಿಂಗೆ ಸಾಕಿರೋದವನ್ನ ನಾವು. ಫುಲ್ ಬೇಜಾರಾಗುತ್ತೆ ಹೋಗತ್ತೆ ನೆನೆಸ್ಕೊಬಿಟ್ರೆ. ನಮ್ಮ ಹುಡುಗ ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋದ, ಫುಲ್ ಬೇಜಾರಾಗುತ್ತೆ. ನೋಡೋದಲ್ಲ ವೀಕ್ಷಕರೇ, ನನ್ನ ಮಗ ಅಂಥದ್ದು ಮಾಡಿಲ್ಲ ಅಂದ್ರೂ ಕೇಳಲಿಲ್ಲ. ಅವ್ರ ಹತ್ರ ಎಲ್ಲ ಸಾಕ್ಷಿ ಐತಿ ಅಂತೇಳಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಇವಾಗ ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ನಮ್ಗೆ. ಯಾಕಂದರೆ ಇರೋನ ಒಬ್ಬ ಮಗ, ಇನ್ನೊಬ್ರಿಲ್ಲ, ಮತ್ತೊಬ್ರಿಲ್ಲ. ಇವಳು ನೋಡಿದ್ರೆ ಆತು ಹೇಳಂಗೆ ಇಲ್ಲ ಈ ಜೀವಿತ. ಒಂದು ಮಾತೂ ಹೇಳಂಗೆ ಇಲ್ಲ, ಹಂಗೆ ಇದ್ದಾಳೆ. ಗಂಡನ ಕರ್ಕೊಂಡು ಹೋಗ್ಲಿ ಅಮ್ಮಂಗೆ. ತವ್ರ ಮನೆಗೆ ಕಳಿಸ್ತೀವಿ ನೋಡ್ರಿ. ಇನ್ನು ಈಸ್ತೀನಿ ಬಿಡತ್ತ ಅಂತ ಅನ್ಸರ್ಸಿದ್ದೀವಿ. ಇನ್ಮೇಲೆ ಅನ್ಸರ್ಸಲ್ಲ ನೋಡಿ ಜೀವಿತನ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.